ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಹೊರಗಡೆಯಿಂದ ಒಂದು ಸ್ವಲ್ಪ ಮಾತಾಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು. ಹಾಗೆ ಇದೊಂದು ಹಳ್ಳಿಯ ಜೀವನದ ಬಗ್ಗೆ ಇರುತ್ತೆ. ಯಾರೆಲ್ಲ ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. 2 ಸತಿ ಇರ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹಾಗೆ ಇವತ್ತು ತಾಲಿಪಟ್ ಮಾಡೋಣ ಅಂದ್ಬಿಟ್ಟು ತಾಲಿಪಟ್ನ ಮಾಡ್ತಾ ಇದ್ದೆ. ಇದು 2 ಡೇಸ್ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸ್ವಲ್ಪ ಎಡಿಟಿಂಗ್ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಕಟ್ ಮಾಡ್ಕೊಂಡು ಇದ್ದೀನಿ ನೋಡಿ. ಕ್ಯಾರೆಟ್ ಮತ್ತೆ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ. ಇದು ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ತಾಲಿಪಟ್ನ ಮಾಡೋಕ್ಕೆ. ಮೆಣಸಿನ್ಕಾಯಿ ಹಾಕಿದ್ರೆ ನಮ್ಮ ಸೋನಿ ಬೈತಾಳೆ, ಆದರೂ ಇವತ್ತು ಹಾಕಿದ್ದೀನಿ. ಅವಳಿಗೆ ತೆಗೆದುಕೊಟ್ರೆ ಆಯಿತು ಬಿಡು ಅಂದ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ 2 ಹಿಟ್ಟನ್ನ. ಉಪ್ಪು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ನೋಡಿ. ಇವಾಗ ಕಲಸಿದ್ದು 5 ನಿಮಿಷ ಆದಮೇಲೆ ಇವಾಗ ಒಲೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಕೂಡ ಖಾಲಿಯಾಗಿತ್ತು, ಹಾಗಾಗಿ ಹೊರಗಡೆನೆ ಮಾಡ್ಕೊತಾ ಇದ್ದೀನಿ. ಅಂದರೆ ತಾಲಿಪಟ್ ಮಾಡು ಮತ್ತು ದೋಸೆ, ಇಡ್ಲಿ ಆ ಥರ ಮಾಡಬೇಕಾದ್ರೆ ಹೊರಗಡೆನೆ ಮಾಡ್ಕೊಳ್ಳೋದು. ಹಾಗಾಗಿ ಸ್ವಲ್ಪ ಲೇಟಾಗಿತ್ತು, ಅಂದರೆ ಒಂದು 7:30 8 ಗಂಟೆ ಆಗಿತ್ತು. ಹಾಗಾಗಿ ಹೊರಗಡೆನೆ ಮಾಡ್ಕೊತಾ ಇದ್ದೆ ನೋಡಿ. ಈ ಥರ ಬಂದಿತ್ತು ತಾಲಿಪಟ್ಟು ಫಸ್ಟ್ ಮಾಡಿದಾಗ. ಸ್ವಲ್ಪ ನೀಟಾಗಿ ಬಂದಿರಲಿಲ್ಲ. ಮತ್ತು ಇದು ಕರ್ಚಿಪ್ ಇರುತ್ತಲ್ಲ, ಬಟ್ಟೆನ, ಅದನ್ನು ನಾನು ಈ ಥರ ತಾಲಿಪಟ್ಟು ಮಾಡೋಕ್ಕೆ ಮತ್ತು ರೊಟ್ಟಿ ಮಾಡೋಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಅಡುಗೆಗೆ ಬಳಸೋಕ್ಕೇನೆ ನೋಡಿ. ಈ ಥರ ಬಂದಿತ್ತು. ಇವಾಗ ಸ್ವಲ್ಪ ಹಂಚು ಕಾದ್ಮೇಲೆ ಹಂಚ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ನಾವು ಕೈಯಲ್ಲೇ ಎತ್ಕೊಳ್ಳೋಕೆ ಹೋದರೆ ಅದು ತಾಲಿಪಟ್ಟು ಜಾಸ್ತಿ ಮುರಿದೋಗುತ್ತೆ. ಹಾಗಾಗಿ ಈ ಥರ ಬಟ್ಟೆನ ಅದ್ರ ಮೇಲೆ ಹಾಕಿ ನಿಧಾನಕ್ಕೆ ಈ ಥರ ಬಟ್ಟೆನ ತಗೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು, ಆದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಇಲ್ಲ ಸೋನಿ ಬಂದು ತೀಟೆ ಮಾಡ್ತಿದ್ಲು. ಅಷ್ಟರಲ್ಲಿ ಬೈದು ಕಳಿಸ್ದೆ. ಬಂದು ಯಾವಾಗಲೂ ತೀಟೆ ಮಾಡ್ತಾ ಇರ್ತೀನಿ, ಕುತ್ಕೊಂಡು ABCD ಅದು ಇದು ಬರೆಯಲ್ಲ ಅಂದ್ಬಿಟ್ಟು. ಫಸ್ಟು ನಾವು ಚಿಕ್ಕವರಿರ್ಬೇಕಾದ್ರೆ ಎಷ್ಟು ತೀಟೆ ಮಾಡ್ತಿದ್ದೆ, ನೀನು ತೀಟೆ ಮಾಡಿರಲಿಲ್ವಾ, ನಾನು ಒಬ್ಬಳೇನ ತೀಟೆ ಮಾಡೋದು ಅಂದ್ಬಿಟ್ಟು ನನಗೆ ಹೇಳೋಗ್ತಿದ್ಲು. ಸರಿ ಹೋಗು ಅಂದ್ಬಿಟ್ಟು ನಾನು ನಗಾಡ್ಕೊಂಡು ಸುಮ್ಮನಾದೆ. ಏನು ತಾಲಿಪಟ್ಟು, ತಾಲಿಪಟ್ಟು ವಿಡಿಯೋ ಮಾಡ್ಕೊಂಡು ತೋರಿಸ್ತಿದ್ಯಾ ಅಂತ ಏನೇನೋ ಹೇಳ್ಕೊಂಡು ಹ್ಞೂ ಹೋಗು ಅಂತ ಕಳಿಸ್ದೆ. ಹಾಗೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡು ಹಂಗೆ ತಾಲಿಪಟ್ಟನ್ನ ಮಾಡ್ಕೊತಾ ಇದ್ದೆ. ಎಲ್ಲ ತಾಲಿಪಟ್ಟು ಫಸ್ಟು ಯಾವುದೇ ಅಡುಗೆ ಬರ್ತಾ ಇರಲಿಲ್ಲ ನನಗೂ. ಇವಾಗ ನಮ್ಮಮ್ಮ ಆಶ್ಚರ್ಯನೇ ಪಡ್ತಾರೆ. ಯಾವಾಗಂದರೆ ಮಾಡಿರೋ ಅಡುಗೆನ ಹಾಕ್ಕೊಂಡು ತಿನ್ನೋಕ್ಕೂ ಕಷ್ಟ ಆಗ್ತಿತ್ತು. ಇವಾಗ ನೋಡಿ ಏನೇನೋ ತಿಂಡಿ ಕಲ್ತಿದ್ಯಾ ಅಂದ್ಬಿಟ್ಟು, ಏನು ಮಾಡೋದು ಕಲಿಬೇಕು ಅಂದ್ಬಿಟ್ಟು ನಾನು ನಮ್ಮ ಅಮ್ಮಂಗಂದೆ. ಹಾಗೆ ನಮ್ಮ ಮಾವರು 3 ದಿವಸ ಕೆಲ್ಸಕ್ಕೆ ಹೋಗಿದ್ರು ಹೊರಗಡೆ. ಅವ್ರು ಬರಬೇಕಾದ್ರೆ ಪಾನಿಪುರಿ ತಂದಿದ್ರು. ಹಾಗೆ ಲಸುಗೆ ಮತ್ತು ಸೋನಿಗೆ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ರು. ತಾಲಿಪಟ್ಟು ಮಾಡೋದೆಲ್ಲ ಮುಗೀತು. ಸೋನಿ ಬಂದಮ್ಮ ಮೊಟ್ಟೆ ಬೇಯಿಸ್ಕೊಡು ಅಂದ್ಲು. ಇವಾಗ ಮೊಟ್ಟೆ ಎಲ್ಲ ಬೇಯಿಸೋಕ್ಕೆ ಟೈಮ್ ಇಲ್ಲ, ಅನ್ನ ಮಾಡಬೇಕು, ಆಗಲೇ ಲೇಟ್ ಆಗಿಬಿಟ್ಟಿದೆ, ಆಗಲೇ 8:30 ಆಗಿದೆ. ಇನ್ನೊಂದು ದಿವಸ ಬೇಯಿಸ್ಕೊಡ್ತೀವಿ ಬಿಡು ಅಂದ್ಬಿಟ್ಟು ಹಂಚು ಕಾದಿತ್ತಲ್ಲ, ಆ ಹಂಚಿಗೆನೆ ಇವತ್ತು ಅವ್ರಿಗೆ ಅಂತ 3 ಆಮ್ಲೆಟ್ ಮಾಡಿಕೊಟ್ಟೆ. ಅವಳಂತೂ ಏನು ದಿನ ಕೇಳ್ತಾನೆ ಮೊಟ್ಟೆ. ಲಸ್ಸು ಏನು ಕೇಳಲ್ಲ, ಅವ್ನಿಗೆ ಬೇಯಿಸ್ಕೊಟ್ರೆ ಸಾಕು. ಆಮ್ಲೆಟು ಆ ಥರ ಪಡ್ ಮಾಡಿಕೊಟ್ರೆ ಸಾಕು, ಅವ್ನಿಗೇನು ಬೇಯಿಸಿ ಅವನೇನು ಕೇಳಲ್ಲ. ಸೋನಿ ಮಾತ್ರ, ಅಂದರೆ ಅವಳಿಗೆ ಅಂಗನವಾಡಿಯಲ್ಲಿ ಕೊಡ್ತಾ ಇರ್ತಾರಲ್ಲ ವಾರಕ್ಕೆ 2 ಸತಿ, ಹಾಗಾಗಿ ಮನೆಯಲ್ಲೂ ಕೇಳ್ತಾ ಇರ್ತಾಳೆ ಆಮ್ಲೆಟ್ ಮಾಡಿಕೊಡು ಅಂದ್ಬಿಟ್ಟು. ಅವಳು ಆಮ್ಲೆಟ್ಗಿಂತ ಜಾಸ್ತಿ ಕೊಡೋದೇ ತಿನ್ನೋದೇ ಜಾಸ್ತಿ ಅವಳು, ಅಂದರೆ ಅಂಗನವಾಡಿಲೂ ಬೇಯಿಸ್ಕೊಟ್ಟಿರ್ತಾರಲ್ಲ ಹಾಗಾಗಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಅಂತ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ. ಕಡಲೆ ಮತ್ತು ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು ಅದೆಲ್ಲ ಹಾಕಿ ರುಬ್ಕೊಂಡೆ. ಸ್ವಲ್ಪ ಜಾಸ್ತಿನೇ ಚಟ್ನಿ ಮಾಡಿಕೊಂಡೆ, ಅಂದರೆ ಸಾಂಬಾರು ಮಾಡೋಕ್ಕೆ ಹೊರಗಡೆ ಎಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು, ಅನ್ನಕ್ಕೂ ಅದೇ ಇರಲಿ ಅಂದ್ಬಿಟ್ಟು. ಸೋನಿಗೂ ಕೂಡ ನೋಡಿ ಊಟಕ್ಕೆ ಹಾಕ್ಕೊಟ್ಟೆ. ಅವಳಿಗೆ 2 ಮೊಟ್ಟೆ ಹಾಕಿದೆ, ಅವಳನ್ನೇ ಜಾಸ್ತಿ ಮೊಟ್ಟೆ ಕೇಳೋದು ಅಂದ್ಬಿಟ್ಟು. ಇದು ಮಂಗಳವಾರ ಬೆಳಗಿನ ಲಾಗ್ ಆಗಿರುತ್ತೆ. ನಮ್ಮ ಮನೆಯವರು ಇರಲಿಲ್ಲ, ಕೋಳಿ ಗಾಡಿ ಬಂದಿತ್ತು, ಹಾಗೆ ಇಳಿಸ್ಕೊಳ್ಳೋಣ ಅಂತ ಅಲ್ಲಿ ಹೋದೆ. ಅದು ಜಾಲರಿ ಇದೆಲ್ಲ ಕೋಳಿದು, ಅದು ತುಂಬಾ ವೆಯ್ಟ್ ಇರುತ್ತೆ. ಅದು 41 kg ಏನೋ. ಅಣ್ಣ ಇಬ್ಬರು ಇಟ್ಕೋಬೇಕಕ್ಕ ಅಂದರು. ನಾನು ಇಟ್ಕೊತಾ ಇದ್ದೆ ಅಷ್ಟರಲ್ಲಿ ತುಂಬಾ ವೆಯ್ಟ್ ಇತ್ತು ಅದು. ಗಂಡು ಮಕ್ಕಳು ಎತ್ತೋದು, ನಾವು ಎತ್ತಕ್ಕೆ ಸ್ವಲ್ಪ ಎತ್ತಕ್ಕಾಗಲಿಲ್ಲ. ಏನೋ ಕಷ್ಟಪಟ್ಟು ಎತ್ತಿ ಇಳಿಸಿದ್ವು. ಅಷ್ಟರಲ್ಲಿ ನಮ್ಮ ಚಿಕ್ಕ ಮಾವ ಬಂದರು.
ನಾನೇ ಬಿಡ್ತೀನಿ ಬಿಡು ಕೋಳಿ ಜಾಡ್ರಿಗೆ ಅಂದ್ಬಿಟ್ಟು ಪಾಪ ಅವರೇ ಬಿಟ್ರು. ಸ್ವಲ್ಪ ಈ ಥರ ಎಲ್ಪ್ ಮಾಡ್ತಾನೆ ಇರ್ತಾರೆ ಪಾಪ ಮಾವವ್ರು. ನೀರ್ ಇಟ್ಕೊಳ್ಳೋದಿದ್ರೆ ನಾನು 2 ಬಿನ್ಗೆ ಎತ್ಕೊಂಡ್ರೆ ಪಾಪ ಅವರು "1 ಬಿನ್ಗೆ ಎತ್ಕೊಂಬರ್ತೀನಿ ನಡಿ ನೀನು" ಅಂದ್ಬಿಟ್ಟು ಅವರೇ ಎತ್ಕೊಂಬರ್ತಾ ಇದ್ದಾರೆ. ನೋಡಿ ಇಲ್ಲಿ ಕೋಳಿ ನಾನು ಜಾಲರಿಲಿ ಇಸ್ಕೊಳ್ಳೋದು ನೋಡಿ ಅಲ್ಲಿಂದ ಬಂದು ಅವರೇ ಪಾಪ ಒಳಗಡೆ ಎಲ್ಲ ಬಿಟ್ಕೊಟ್ರು. ಪಾಪ ತುಂಬಾನೇ ಹೆಲ್ಪ್ ಮಾಡ್ತಾರೆ. ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನೋಡ್ಬೇಕಾಗಿತ್ತು. 1 ಬಿನ್ಗೇನು ಎತ್ತಕ್ಕೆ ಬಿಡ್ತಿರ್ಲಿಲ್ಲ. ಇರು ಇರು ನಾನೇ ಎತ್ಕೊಂಬರ್ತೀನಿ ಅಂದ್ಬಿಟ್ಟು ಪಾಪ ತುಂಬಾನೇ ಹೆಲ್ಪ್ ಮಾಡ್ತಿದ್ರು. ಇವಾಗ ಕೋಳಿಗಳು ಲೋಡಾಗಿ ಬಂದಿರುತ್ತಲ್ಲ ನೈಟ್ ಎಲ್ಲ ಅವ್ರಿಗೆ ಊಟನೇ ಇರಲ್ಲ ಅಂದ್ಬಿಟ್ಟು ರಾಗಿನ ಹಾಕ್ತಾ ಇದ್ದೀನಿ. ಬಂದ ತಕ್ಷಣ ರಾಗಿ ಮತ್ತೆ ನೀರನ್ನ ಹಾಕ್ಬಿಟ್ಟು ಕೋಳಿಗಳಿಗೆ ಬಂದೆ. ನೋಡಿ ಇದು ಫಾರಂ ಇದೆಯಲ್ಲ ತುಂಬಾನೇ ವೇಟ್ ಬೇಗ ಕಮ್ಮಿ ಆಗಿಬಿಡುತ್ತೆ. ಬೈಲರು 1-2 ದಿವಸ ಇಟ್ಕೋಬೋದು, ಆದರೆ ಫಾರಂ ಕೋಳಿನ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅದು ತುಂಬ ವೆಯ್ಟ್ ಲಾಸ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನ ಡೈಲಿ ಇಳಿಸ್ಕೊಂಡ್ರೆ ಬೆಸ್ಟು ಅಂದ್ಬಿಟ್ಟು ಅವತ್ತೇ ಇಳಿಸ್ಕೊತೀವಿ. ಮನೆ ಹತ್ರ ಬಂದೆ ನಮ್ಮ ಮಾವ ಆಗಲೇ ನೀರು ತುಂಬ್ತಿದ್ರು, ನೀರು ಬಿಟ್ಟಿದ್ರು. ಹಾಗೆ ಬೆಳಿಗ್ಗೆ ತಿಂಡಿಗೆ ನಮ್ಮ ಅತ್ತೆಯವರು ಮತ್ತು ಇನ್ನೊಬ್ಬರು ಅತ್ತೆಯವರು ಸೌತೆಕಾಯಿ ಬಿಡ್ಸಕ್ಕೆ ಹೋಗ್ಬಿಟ್ಟಿದ್ರು ಬೆಳಗ್ಗೆನೆ. ಅಂದರೆ ಸಾಯಂಕಾಲ ಬರೋದು ಲೇಟ್ ಆಗುತ್ತೆ, ಅಂದರೆ ಸೌತೆಕಾಯಿ ಒಂದೊಂದು ದಿವಸ ಉಳ್ಕೊಬಿಡುತ್ತೆ ಅಂದ್ಬಿಟ್ಟು ಅವ್ರು ಬೆಳಗ್ಗೆ 6 ಗಂಟೆಗೆ ಹೋದ್ರು ಕಾಫಿ ಕುಡ್ದು. ಇವಾಗ ಅವ್ರಿಗೂ ಕೂಡ ತಿಂಡಿ ಕಳಿಸ್ಬೇಕಲ್ಲ, ಹಾಗಾಗಿ ತಿಂಡಿನ ಮಾಡ್ಕೊತಿದ್ದೆ. ಅಲ್ಲಿ ಅಂಗಡಿಲಿ ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಅಂದ್ಬಿಟ್ಟು. ಗ್ಯಾಸ್ ಬೇರೆ ಖಾಲಿ ಆಗುತ್ತೆ, ಬೇಗ ಆಗಲ್ಲ, ಏನು ಮಾಡೋದು ಅಂತ ಅದೇ ಯೋಚನೆ ಮಾಡ್ತಿದ್ದೆ. ಆಗ ಒಬ್ಬರು ಬಂದು ರವೆ ತೊಗೊಂಡೋದ್ರು. ನಾನು ಕೂಡ ಉಪ್ಪಿಟ್ಟೆ ಮಾಡೋಣ ಅಂದ್ಬಿಟ್ಟು ಯೋಚನೆ ಬಂದು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೆ. ನಮ್ಮ ಅತ್ತೆಯವ್ರಿಗೆ ಊಟಕ್ಕೆ ಅಂದರೆ ಅವ್ರು 2 ಗಂಟೆಗೆ ಬಂದುಬಿಡ್ತಾರೆ. ಬೆಳಗ್ಗೆ ತಿಂಡಿಗೆ ಇಬ್ಬರಿಗೆ ಕಳಿಸ್ಬೇಕಲ್ಲ, ಹಾಗಾಗಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಬೇಗ ಮಾಡ್ಬೋದು ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಂಡು ನಮ್ಮ ಮಾವ ಇಲ್ಲೇ ತಿಂದೋದ್ರು. ಹಾಗೆ ನಮ್ಮ ಅತ್ತೆಯವ್ರಿಗೆ ಅಲ್ಲಿಗೆ ಬಾಕ್ಸ್ ಕೊಟ್ಟು ಕಳಿಸ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಶಿರಾದಿಂದ ಇದು ತರಕ್ಕೆ ಹೋಗಿದ್ರಲ್ಲ ಮರಿನ, 5 ಮರಿ ಏನೋ ಕುರಿ ಮರಿ ತಂದರು. ಅವರು ಒಳಗಡೆ ಎಲ್ಲ ಶೆಡ್ಡಿಯಲ್ಲಿ ಬಿಟ್ಕೊತಿದ್ರು ಮೇವಾಕಿ. ಬಂದ ತಕ್ಷಣ ಎಲ್ಲರೂ ಬಂದುಬಿಟ್ಟಿದ್ರು ನೋಡೋಕ್ಕೆ ಅಂದ್ಬಿಟ್ಟು. ಹಾಗೆ ಈ ಕಡೆ ಬಂದೆ ಅಂಗಡಿ ಹತ್ರ. ನೋಡಿ ಕೋಳಿಗಳು ಮೊಟ್ಟೆ ಇಟ್ಬಿಟ್ಟಿತ್ತು. ಅವು ಗಾಬರಿ ಬಿದ್ದು ಕಾಲಿಟ್ಬಿಟ್ಟು ಮೊಟ್ಟೆನ ಜಾಸ್ತಿ ಹೊಡೆದು ಬಿಡ್ತಾರೆ. ನಿಧಾನಕ್ಕೆ ತಗೋಬೇಕು, ಸ್ವಲ್ಪ ಮರಿದ್ರು ₹8 ಲಾಸ್ ಆಗುತ್ತೆ. ಹಾಗೆ ನಿಧಾನಕ್ಕೆ 4 ಏನೋ ಮೊಟ್ಟೆ ಸಿಕ್ತು. 4 ಮೊಟ್ಟೆ ತಗೊಂಡು ಹಂಗೆ ಮನೆ ಹತ್ರ ಬಂದೆ. ಪಾಪ ನಾಯಿ ಮರಿ ಗೇಟ್ ಹತ್ರನೇ ಕುತ್ಕೊಂಡು ಕಾಯ್ತಿತ್ತು. ಚಿಕ್ಕ ಮರಿ ನೋಡಿ ಇನ್ನೂ ಇತ್ತು, ಅದ್ರ ಮರಿ ಓಡೋಯ್ತು ಆ ಕಡೆ. 2 ಮರಿ ಮಾತ್ರ ಇಲ್ಲಿ ಕುಂತಿತ್ತು. ಅಂದರೆ ಭಯ ಬಿಟ್ಟು ಗಾಬರಿ ಮಾಡ್ಕೊಂಡು ಓಡೋಗ್ತವೆ. ಅಂದರೆ ನಾಯಿ ಮರಿ ಪಾಪನ ಎತ್ಕೊಂಬರ್ತೀವಿ ಅಂದ್ಬಿಟ್ಟು. ನೋಡಿ ಪಾಪ ಹೆದರ್ಕೊಂತಾನೆ ಇತ್ತು. ಅನ್ನ ರಾತ್ರಿದಿತ್ತು, ಅದಕ್ಕೆ ಹಾಕ್ದೆ ತಿನ್ನಲಿ ಅಂದ್ಬಿಟ್ಟು. ಅದು ಸರಿಯಾಗಿ ತಿಂದೇ ಇಲ್ಲ, ಅದು ಯಾಕೋ ಓಡೇ ಹೋಯ್ತು. ಫಸ್ಟು ನಾವು ಕೂಡ ಒಂದು 2-3 ನಾಯಿನ ಸಾಕಿದ್ವು. ಅದು ಯಾಕೋ ಹುಷಾರಿಲ್ಲದೆ ಒಂದು ಟಾಮಿ ಅಂದ್ಬಿಟ್ಟು ಸೋನಿ ಪ್ರೆಗ್ನೆಂಟ್ ಟೈಮಲ್ಲಿತ್ತು. ಅದು ಕೂಡ ನಾನು ನೈಟ್ ಹೊರಗಡೆ ಹೋದರೆ ಪಾಪ ಹಿಂದಿಂದನೇ ಬರೋದು. ಅದಾದಮೇಲೆ ಇನ್ನೊಂದು ಸಾಕಿದ್ವು. ಅದು ಲಸು ಹುಟ್ಟೋಕ್ಕಿಂತ ಮುಂಚೆ, ಅದು ಲಸು ಇನ್ನೂ ನಾನು ಪ್ರೆಗ್ನೆಂಟಿಂದ 1.5 ತಿಂಗಳು ಆವಾಗ. ಅದು ಕೂಡ ಸತ್ತೋಯ್ತು. ಅವತ್ತಿಂದ ಈ ನಾಯಿ ನಾವು ಸಾಕಿಲ್ಲ. ಇವತ್ತು ಮಂಗಳವಾರ ಅಲ್ಲ, ಪೂಜೆ ಇತ್ತು, ಅದಕ್ಕೆ ಹಂಚಿನ ಮನೆ ಅಲ್ವಾ, ಪಕ್ಕದಲ್ಲೇ ಹುಣಸೆ ಹಣ್ಣು ಮರ ಇತ್ತು ಅಂದ್ಬಿಟ್ಟು ತುಂಬಾ ಧೂಳು ಬೀಳ್ತಾ ಇರುತ್ತೆ ಇದ್ರ ಮೇಲೆಲ್ಲ. ಹಾಗೆ ಧೂಳೆಲ್ಲ ಕೊಡಿಕೊಂಡು ಕಸ ಗುಡಿಸ್ಕೊಂಡು ಅವತ್ತು ಪೂಜೆಗೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅಂದರೆ 1-2 ಅವರ್ ಅಷ್ಟೇ ನೀಟಾಗಿರೋದು. ಲಸು ಮತ್ತು ಸೋನಿ ಅಲ್ಲಿಂದ ಅಲ್ಲಿ ಬಿಸಾಕಿ ನೀರೆಲ್ಲ ಒಳಗಡೆ ಎಲ್ಲ ಚೆಲ್ಲಿ ಬಾಟ್ಲಲ್ಲಿ ಆಟ ಆಡ್ತಾ ಇರ್ತಾರಲ್ಲ, ಎಷ್ಟು ಗಲೀಜು ಮಾಡ್ತಾರೆ ಅಂದರೆ ಬೇಜಾರಾಗ್ಬಿಡುತ್ತೆ ಏನಕ್ಕೆ ತೊಳಿಬೇಕು ಅಂದ್ಬಿಟ್ಟು. ಲಸುನು ಮನ್ಗಿಸ್ಬಿಟ್ಟು ಬೇಗ ನೆಲ ತೊಳಿಯೋಣ ಅಂದ್ಬಿಟ್ಟು ನೆಲ ತೊಳ್ಕೊತಿದ್ದೆ. ಅವನು ಎಲ್ಲಾರ ಎದ್ರೆ ಅಷ್ಟೇ ನಂಗೆ ಯಾವ ಕೆಲಸನೂ ಮಾಡಕ್ಕೆ ಬಿಡಲ್ಲ. ನಾನು ತೊಳಿಯಕ್ಕೆ ಹೋದರೆ ಅವನು ಬಂದು ಬಟ್ಟೆ ತೊಗೊಂಬಂದು ನೀರೆಲ್ಲ ಒಳಗಡೆ ಮಾಡ್ತಾನೆ ಅಂದ್ಬಿಟ್ಟು ಬೇಗ ತೊಳ್ಕೊಂಡೆ. ಅಷ್ಟರಲ್ಲಿ ಸೋನಿ ಒಂದು 5 ಸೀಬೆಕಾಯಿನ ತಂದಿದ್ಲು. ಇನ್ನೂ ತಿಂಡಿ ಮಾಡಿರಲಿಲ್ವಲ್ಲ, ಹಾಗಾಗಿ ಸೀಬೆಕಾಯಿನ ತಿಂದ್ವು. ಹಂಗೆ 3 ಇಟ್ಕೊಂಡಿದ್ವು. ಹಾಗೆ ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟು ನೆಲ ಎಲ್ಲ ಒರೆಸಿ ಎಲ್ಲ ರಂಗೋಲಿ ಬಿಟ್ಟು ಎಲ್ಲ ಫುಲ್ ಕ್ಲೀನ್ ಆಗಿಬಿಟ್ಟಿತ್ತು. ನಮ್ಮ ಅತ್ತೆಯವ್ರಿಗೆ ಅಲ್ಲಿ ಕಾಫಿ ಕೊಟ್ಟು ಕಳಿಸ್ಬೇಕಲ್ಲ ಟೀನ, ಅದಕ್ಕೆ ಟೀ ಕೂಡ ಮಾಡಿ ಕೊಟ್ಟು ಕಳಿಸ್ದೆ. ಹಾಗೆ ಮಳೆ ಥರ ಆಗಿತ್ತಲ್ಲ, ಎಲ್ಲಿ ಮಳೆ ಬಂದರೆ ಮತ್ತೆ ತೊಗೊಂಡೋಗಿ ಅಲ್ಲಿ ಮನೆ ಹತ್ರ ಇನ್ನೊಂದು ಸರ್ತಿ ಒಣಗಿಸಿ ಬಿಸಿಲಿಗೆ ಮತ್ತೆ ಒಳಗಡೆ ತಂದು ಹಾಕೋದು ಸುಮ್ಮನೆ ಇದಾಗುತ್ತೆ. ಒಂದೇ ಸರ್ತಿ ಇನ್ನು ಮಳೆ ಬರೋಕ್ಕಿಂತ ಮುಂಚೆನೇ ಬಂದು ಮೊಟ್ಟೆನ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಾನು ಕೂಡ ತುಂಬ್ಕೊತಿದ್ದೆ ಮೊಟ್ಟೆನ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ಎತ್ಕೊಂಡು ಹೋಗ್ತೀನಿ ನೀರು ತುಂಬಿರು ಅಂತ ಅಂದರು. ಅಷ್ಟಕ್ಕೆ
2 ಚೀಲ ತಂದಿದ್ದೆ. ಚೀಲನೇ ಬೆಸ್ಟು. ಅಂದ್ರೆ ಚೀಲದಲ್ಲಿ ಬೇಗ ಎತ್ಕೊಂಡ್ಬರ್ಬೋದು. ಈ ಅಂದ್ಬಿಟ್ಟು ಒಂದು ದೊಡ್ಡ ಚೀಲ ತಗೊಂಬಂದೆ. ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಬಂದು ಕೂಡ ಎತ್ಕೊಂಡೋದ್ರು. ಇವತ್ತು ದೇವ್ರು ಬಂದು ಭೂತಪ್ಪ ಅಂದ್ಬಿಟ್ಟು ಒಂದು ಹರಕೆ ಇತ್ತು ತುಂಬ ದಿವಸದಿಂದ. ಹರಕೆ ತೀರ್ಸಕ್ಕೆ ಅಂದ್ಬಿಟ್ಟು ಇಲ್ಲಿ ಕೋಳಿನ ಇದು ಮಾಡ್ತಾರೆ. ನಮ್ಮ ಮಾವ ಮತ್ತು ಸೋನಿ ನಮ್ಮ ಮನೆಯವ್ರು ಕೂಡ 3 ಜನ ಹೋಗಿ ಅಲ್ಲಿ ಕೋಳಿ ಕುಯ್ಕೊಬಂದರು. ಹಾಗೆ ಇವತ್ತು ದೇವ್ರಿಗೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಜಾತ್ರೆ ಥರ. ಅದಾಯಿತು ಹಬ್ಬ. ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಬ್ಬ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು. ಅಲ್ಲಿ ಕೋಳಿ ಕಟ್ ಮಾಡ್ಕೊಂಬಂದಿದ್ರಲ್ಲ ನೋಡಿ, ಚಿಕನ್ ಸಾಂಬಾರು ಮತ್ತು ಮುದ್ದೆ ಅನ್ನ ಎಲ್ಲ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಒಲೆಯಲ್ಲಿ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೆ ಅದೇ ಬೇಜಾರು. ಆದರೆ ಚೆನ್ನಾಗಿ ಹುರಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ತೆಂಗಿನಕಾಯಿ ಸ್ವಲ್ಪ ಇದನ್ನ ತೊಗೊಂಡಿದ್ದೀನಿ. ಅಂದರೆ ನಮ್ಮ ಕಡೆ ತೆಂಗಿನಕಾಯಿ ಹಾಕಿ ಸಾಂಬಾರು ಮಾಡ್ತಾರೆ. ತೆಂಗಿನಕಾಯಿ ಪೀಸ್ಗಳು ಅದನ್ನ ಮಾಡಿ ಸಾಂಬಾರು ಮಾಡ್ಕೊತಿದ್ದೆ. ಆದರೆ ನಾವು ಸಾಂಬಾರಿಗೆ ಲಿವರ್ ಹಾಕಿ ಜಾಸ್ತಿ ಸಾಂಬಾರಿಗೆ ಲಿವರ್ ಹಾಕೋದೇ ಇಲ್ಲ. ಯಾಕಂದರೆ ಈ ಥರ ಸುಟ್ಕೊಂಡು ತಿನ್ನೋದೇ ಜಾಸ್ತಿ. ನೋಡಿ ಬರೀ ಲಿವರ್ ಆಡಿಸ್ಕೊಂಡು ಲಿವರ್ನ ಒಂದು ತಂತಿ ಇರುತ್ತಲ್ಲ ಅದರಲ್ಲಿ ಪೋಣಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಪೋಣಿಸ್ಕೊಬಿಟ್ಟು ಸ್ವಲ್ಪ ಉಪ್ಪು ಇರುತ್ತಲ್ಲ, ಉಪ್ಪನ್ನ 2 ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ 2 ಕಡೆ. ನೋಡಿ ಈ ಥರ ಹಾಕ್ಕೊಂಡ್ರೆ ಸುಟ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾರಾರ ಸುಟ್ಕೊಂಡು ತಿಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಒಲೆಯಲ್ಲಿ ಸುಟ್ಕೊಂಡು ತಿಂದರೆ ಅದು ಸುಟ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ. ನೋಡಿ ಲಸ್ಸು ಆಮೇಲೆ ನನಗೂ ಕೊಡು ಅಂತ ಕೇಳ್ತಿದ್ದ. ಇರು ಸುಟ್ಕೊಡ್ತೀನಿ ಅಂದರೆ ಫಸ್ಟು ಅವನಿಗೆ ಒಂದು 2-3 ಸತಿ ಈ ಥರ ಸುಟ್ಕೊಂಡು ಕೊಟ್ಟಿದ್ದೀನಿ. ಅವನಿಗೂ ಟೇಸ್ಟ್ ಗೊತ್ತಾಗ್ಬಿಟ್ಟಿದೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂಚೆ ಗೊತ್ತಿರಲಿಲ್ಲ. ಇಲ್ಲಿ ಮದುವೆ ಆಗಿ ಇಲ್ಲಿ ಬಂದಾದಮೇಲೆ ನಮ್ಮ ಮಾವವರು ನನಗೆ ಫಸ್ಟ್ ಟೈಮ್ ಸುಟ್ಕೊಡ್ತಾಯಿದ್ರು. ಅವತ್ತಿಂದ ಅದ್ರ ರುಚಿ ಗೊತ್ತಾಯಿತು. ಆವತ್ತಿಂದ ನಾನು ಕೂಡ ಹೊರಗಡೆ ಎಲ್ಲಾರ ಒಲೆಯಲ್ಲಿ ಮಾಡಿದ್ರೆ ಸುಟ್ಕೊಂಡು ತಿಂತಿರ್ತೀನಿ. ಇವಾಗ ಲಸ್ಸು ಮತ್ತು ಸೋನಿ ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಅವ್ರಿಗೆ ಜಾಸ್ತಿ ಹುರ್ಕೊಡ್ತೀನಿ. ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗೇ ಇರುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ಅದು ಸುಟ್ಕೊಂಡಿತ್ತು, ಚೆನ್ನಾಗಿತ್ತು ಟೇಸ್ಟು ಅಂತೂ. ನೋಡಿ ಸೋನಿ ಬಂದಾಗಲೇ ನನಗೊಂದು ಲಸ್ಸುಗೊಂದು ಅಂತಿದ್ಲು. ಆಯಿತು ಬಿಡಮ್ಮ ನೀವೇ ತಿನ್ನಿರಿ ಅಂತ ಅವ್ರಿಗೆ ಕೊಟ್ಟೆ ತಿನ್ನಿಸ್ದೆ. ಹಾಗೆ ಸಾಂಬಾರು ಕೂಡ ಆಗೋಯ್ತು. ಇನ್ನೇನು ಮುದ್ದೆ ಮಾಡಿ ಅಡುಗೆ ಕೂಡ ಆಯಿತು. ಇವಾಗ ಊಟ ಮಾಡೋ ಟೈಮು. ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.